ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕಾಪು ಶ್ರೀ ಹೊಸ ಮಾರಿಯಮ್ಮ ದೇವಾಲಯದ ಪ್ರಧಾನ ತಂತ್ರಿಗಳಾದಂತಹ ವಿದ್ವಾನ್ ಕುಮಾರ್ ಗುರುತಂತ್ರಿ ಅವರಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಕಾಪು ಅನ್ನುವಂತಹ ಪದಕ್ಕೆ ಎರಡು ಅರ್ಥ ಬರುತ್ತೆ. ಒಂದು ಕಾಯೋದು, ಇನ್ನೊಂದು ಕಾಪಾಡೋದು ಅಂತ. ಈ ಕಾಪು ಅನ್ನುವಂತ ಹೆಸರು ಈ ಜಾಗಕ್ಕೆ ಬರೋದಕ್ಕೆ ನಿರ್ದಿಷ್ಟವಾದಂತ ಒಂದು ಕಾರಣ ಇದೆಯಾ, ಅಥವಾ ಇದರ ಹಿಂದೆ ಏನಾದ್ರೂ ಒಂದು ಕಥೆ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಕೃಷ್ಣಂ ಒಂದೇ ಜಗದ್ಗುರು. ಮೊದಲಾಗಿ ಕಾಪುವಿನ ಜನಾರ್ದನ ದೇವರನ್ನು ನಮಸ್ಕರಿಸ್ತೇನೆ, ಹಾಗೂ ಮಾರಿಗುಡಿಯ ಅಮ್ಮನನ್ನು ಕೂಡ ಪ್ರಣಮಿಸುತ್ತಾ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಕಾಪು ಎನ್ನುವುದಕ್ಕೆ ನೀವೇ ಹೇಳಿದ್ರಿ ಈಗ ಎರಡು ಅರ್ಥ ಇದೆ ಅಂತ, ಎರಡು ರೀತಿಯ ಅರ್ಥಗಳು ಅಂತ ಹೇಳ್ಬೋದು ಅದನ್ನು. ಅದರಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇರತಕ್ಕಂತಹ ಒಂದು ಅರ್ಥ ಇದೆ, ಮತ್ತೊಂದು ಪ್ರಾದೇಶಿಕವಾಗಿರತಕ್ಕಂತಹ ಒಂದು ಅರ್ಥ ಅಂತ ಇದೆ. ಎರಡು ಅರ್ಥವನ್ನು ನಾವು ಇಲ್ಲಿ ಎರಡು ಅರ್ಥದಲ್ಲಿ ಈ ಹೆಸರನ್ನು ನಾವು ಬಿಡಿಸಿಕೊಳ್ಳಿಕ್ಕಿದೆ. ಯಾವುದೇ ಒಂದು ಭೂಮಿಗೆ, ಒಂದು ದೇವಸ್ಥಾನಕ್ಕೆ, ಪ್ರದೇಶಕ್ಕೆ ಒಂದು ಹೆಸರು ಬರಬೇಕಾಗಿದ್ರೆ ಏನಾದರೂ ಒಂದು ಅದಕ್ಕೆ ಇತಿಹಾಸ ಇರ್ತದೆ. ಆ ಹೆಸರು ಏನು ಹೇಳ್ತದೆ ಕೇಳಿದ್ರೆ ಒಂದು ಇತಿಹಾಸವನ್ನು ಹೇಳುವ ಹಾಗೆ ಇರ್ತದೆ. ನಾವು ತುಂಬಾ ಅಂತಹದ್ದನ್ನು ಕೇಳಿದ್ದೇವೆ. ಉದಾಹರಣೆಗೆ ಉಡುಪಿ ಎನ್ನುವ ಕ್ಷೇತ್ರ ಇದೆ. ಈ ಉಡುಪಿ ಎನ್ನುವ ಕ್ಷೇತ್ರಕ್ಕೆ ಹೆಸರು ಬಂದದ್ದು ಉಡುಪಿ ಅಂತ ಯಾಕೆ ಅಂತ ಕೇಳಿದ್ರೆ, ಉಡುಪ ಅಂದ್ರೆ ಚಂದ್ರ ಅಂತ. ಚಂದ್ರ ತಪಸ್ಸನ್ನು ಮಾಡಿ ಈಶ್ವರ ಒಲಿದದ್ರಿಂದ, ಚಂದ್ರೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿರುವುದರಿಂದ ಉಡುಪ ಅಂದ್ರೆ ಚಂದ್ರ, ಅವನು ತಪಸ್ಸು ಮಾಡಿರುವುದರಿಂದ ಅದಕ್ಕೆ ಉಡುಪಿ ಎನ್ನುವ ಹೆಸರು ಬಂದಿದೆ. ನಾನು ಹೇಳಲಿಕ್ಕೆ ಒಂದೇ ಕಾರಣ, ಈ ಉಡುಪಿಯಲ್ಲಿ ಇದು ಕೂಡ ಅಂತರ್ಭಾವ ಆಗಿರುವುದರಿಂದ. ಹಾಗೆ ಈ ಉಡುಪಿ ಎನ್ನುವ ಶಬ್ದ ಒಂದು ದೊಡ್ಡ ಇತಿಹಾಸವನ್ನು ಹೇಳ್ತದೆ. ಹಾಗೆ ಈ ಕಾಪು ಎನ್ನುವ ಒಂದು ಶಬ್ದ, ಈ ಶಬ್ದದ ಹಿಂದೆ ದೊಡ್ಡ ಒಂದು ಇತಿಹಾಸ ಇದೆ. ಆ ಇತಿಹಾಸ ಏನು ಅಂತ ಕೇಳಿದರೆ, ಪ್ರಾಯಶಃ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ಒಂದು ರಾಜರ ಆಡಳಿತದಲ್ಲಿ ಇದ್ದಂತಹ ಪರಿಸರ. ಪ್ರಾಯಶಃ ವರುಷಗಳ ಹಿಂದೆ ಈ ಸರ್ಕಾರ ವ್ಯವಸ್ಥೆಗಳು ಬರುವ ಮೊದಲು ಎಲ್ಲವೂ ಕೂಡ ರಾಜರ ಆಡಳಿತದಲ್ಲಿಯೇ ಇದ್ದದ್ದು. ಈ ಎಲ್ಲ ಪ್ರದೇಶಗಳು ಕೂಡ ರಾಜರಿಗೆ ಸಂಬಂಧಪಟ್ಟಂತಹ ಒಂದು ಆಡಳಿತದಲ್ಲಿ ಇರುವಾಗ, ಇಲ್ಲಿ ಪರಿಸರದಲ್ಲಿ ಕೆಲವು ವಿಷಯಗಳನ್ನು ಕಾಪಿಡ್ತಾ ಇದ್ರು. ಹೇಗೆ ಅಂತ ಕೇಳಿದ್ರೆ, ನಿಮ್ಗೆ ಒಂದು ಒಳ್ಳೆ ಉದಾಹರಣೆ ಹೇಳಬೇಕಾಗಿದ್ದರೆ, ಹತ್ತಿರದಲ್ಲಿ ಒಂದು ಊರಿದೆ, ಉದ್ಯಾವರ ಅಂತ ಅದಕ್ಕೆ ಹೆಸರು. ಅದು ಯಥಾರ್ಥವಾಗಿ ರಾಜನ ಉದ್ಯಾನವನ. ರಾಜನ ಉದ್ಯಾನವನ ಅದು ಉದ್ಯಾವರ ಅಂತ ಆಯ್ತು. ಅಷ್ಟು ಪ್ರದೇಶವನ್ನು ಉದ್ಯಾನವನ್ನಾಗಿಸಿಕೊಂಡಿದ್ದ, ಅದರಿಂದ ಉದ್ಯಾವರ ಅಂತ ಹೆಸರು ಬಂತು. ಇನ್ನೊಂದು ಪ್ರದೇಶ ಇದೆ ಹತ್ರ ಬಂದಾಗ, ಅದಕ್ಕೆ ಕಟಪಾಡಿ ಅಂತ ಹೆಸರು. ಅದು ಎಲ್ಲ ಯುದ್ಧಕ್ಕೆ ಬೇಕಾಗಿರುವಂತಹ ಪಶುಗಳನ್ನು ಕಟ್ಟಿ ಹಾಕ್ತಾ ಇದ್ದಂತಹ ಒಂದು ಕಟ್ಟಿ ಹಾಕಿ ಅಂತ, ಕಟ್ಟಪಾಡಿ ಅಂತ ತುಳುವಿನಲ್ಲಿ. ಹಾಗಾದ್ರೆ ಕಟ್ಟಿ ಹಾಕ್ತಾ ಇದ್ದಂತಹ ಪ್ರದೇಶ ಅದು ಮತ್ತೆ ಕಟಪಾಡಿ ಅಂತ ಆಯ್ತು. ಸ್ವಲ್ಪ ಅಲ್ಲೇ ಹತ್ರ ಹೋದರೆ ಅಲ್ಲಿ ಒಂದು ಭೂಮಿ ಇದೆ, ಅದಕ್ಕೆ ಹೆಸರು ಏಣಗುಡ್ಡೆ ಅಂತ. ಏಣಗುಡ್ಡೆ ಅಂತ ಕೇಳಿದ್ರೆ, ಯುದ್ಧದಲ್ಲಿ ತೀರಿಕೊಂಡು ಹೋದ ವ್ಯಕ್ತಿಗಳನ್ನು ತಕೊಂಡು ಹೋಗಿ ಅಲ್ಲಿ ಹಾಕ್ತಾ ಇದ್ರು. ಅದು ಹೆಣಗಳ ಗುಡ್ಡೆ, ಹೆಣಗಳ ರಾಶಿ ಇತ್ತು. ಹೆಣಗಳನ್ನು ರಾಶಿ ಇಟ್ಟಂತಹ ಗುಡ್ಡೆ ಅದು ಹೆಣಗುಡ್ಡೆ ಹೋಗಿ ಕ್ರಮೇಣ ಏಣಗುಡ್ಡೆ ಅಂತ ಆಯ್ತು. ಹಾಗೆ ಈ ಕಾಪು ಎನ್ನುವ ಪ್ರದೇಶದಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಕೂಡ ಇಲ್ಲಿ ಇಟ್ಟು ಕಾಯ್ತಾ ಇದ್ರು. ಎಲ್ಲ ರೀತಿಯ ಶಸ್ತ್ರಗಳನ್ನು ಕೂಡ ಕಾಯಲಿಕ್ಕೆ ಬೇಕಾಗಿ ಅದನ್ನು ಕಾಪಿಡಬೇಕು ಎನ್ನುವ ಉದ್ದೇಶಕ್ಕೆ ಪ್ರಾಯಶಃ ರಾಜನಿಗೆ ತನ್ನ ಅಸ್ತಿತ್ವದ ಪ್ರದರ್ಶನಕ್ಕೆ ಮತ್ತು ತನ್ನ ಅಸ್ತಿತ್ವ ಉಳಿಲಿಕ್ಕೆ ಯುದ್ಧ ಎನ್ನುವಂತಹದ್ದು ಪ್ರಧಾನ ಸಾಧನ ಆಗ್ತಿತ್ತು. ಯಾಕಂದ್ರೆ ಯುದ್ಧದಿಂದಲೇ ಅವನ ರಾಜ್ಯದ ವಿಸ್ತಾರಗಳು ಆಗ್ತಾ ಇರೋದರಿಂದ ಯುದ್ಧ ಅನಿವಾರ್ಯ. ಯುದ್ಧಕ್ಕೆ ಬೇಕಾದಂತಹ ಪರಿಕರಗಳು ಕೂಡ ಅಷ್ಟೇ ಪ್ರಶಸ್ತವಾಗಿರುವಂತಹದ್ದು ಆಗಿರ್ಬೇಕಾಗ್ತದೆ. ಅದು ವರ್ಷಾನುಗಟ್ಟಲೆಗಳ ತನಕ ಅದನ್ನು
ಕಾಪಾಡುವ ಜವಾಬ್ದಾರಿಯು ದೊಡ್ಡದಾಗಿತ್ತು. ಖಂಡಿತ. ಅದಕ್ಕಾಗಿ ಒಂದಷ್ಟು ಜನಾಂಗಗಳನ್ನು, ಒಂದಷ್ಟು ಪ್ರದೇಶವನ್ನು ಇದಕ್ಕೋಸ್ಕರವಾಗಿ ಅಂತ ಮೀಸಲಿಡ್ತಾ ಇದ್ರು. ಹಾಗಾಗಿ ಯುದ್ಧಕ್ಕೆ ಬೇಕಾಗಿರುವಂತಹ ಸಕಲ ಪರಿಕರಗಳನ್ನು ಕೂಡ ಎಲ್ಲಿ ಕಾಯ್ದಿರಿಸ್ತಾ ಇದ್ರೋ ಆ ಒಂದು ಪ್ರದೇಶವನ್ನು ಕಾಪು ಎನ್ನುವ ಶಬ್ದದಲ್ಲಿ ಕರೆದ್ರು. ಆ ನಿಟ್ಟಿನಲ್ಲಿ ಇದು ಕಾಪು ಕಾಪು ಎನ್ನುವುದಾಗಿ, ಇದೆಲ್ಲ ತೌಳವ ಪರಿಸರ ಆಗಿರುವುದರಿಂದ ಪ್ರಾಯಶಃ ಇಲ್ಲಿರುವಂತಹ ಎಲ್ಲ ಹೆಸರುಗಳು ಕೂಡ ಅಂತಹ ತುಳು ಶಬ್ದವನ್ನು ಮೊದಲಾಗಿಟ್ಟುಕೊಂಡು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬಂದಿದೆ. ಹಾಗೆ ಕಾಪು ಎನ್ನುವ ಶಬ್ದ ಪ್ರಸಿದ್ಧಿಗೆ ಬಂತು ಅಂತ ಹೇಳಬಹುದು. ಅಜ್ಜಿ, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? ಅದೇ ಮೊದಲಾಗಿ ನಾವು ಇಲ್ಲಿ ಅನಾದಿಯಲ್ಲಿ ಕಾಪುವಿನಲ್ಲಿ ಜನಾರ್ದನ ದೇವರು ಅಂತ ಗ್ರಾಮ ದೇವರಾಗಿ ಆರಾಧನೆ ಮಾಡ್ತಾ ಇರುವಂತಹ ಸೀಮೆಯ ದೇವರು ಅಂತ. ಈ ಪ್ರದೇಶದಲ್ಲಿ ಪ್ರಾಯಶಃ ಇದೆಲ್ಲ ಒಂದು ಕಾಡಿನ ತರ ಇದ್ದಂತಹ ಒಂದು ಪ್ರದೇಶ ಅಂತ ಆಗಿತ್ತು, ಮತ್ತು ಸಮುದ್ರದ ದಡದ ಪ್ರದೇಶ ಅಂತ ಆಗಿದ್ರು. ಪಶ್ಚಿಮ ಭಾಗದಲ್ಲಿ ಸಮುದ್ರದ ಪ್ರದೇಶಗಳೆಲ್ಲ ಆಗಿತ್ತು. ಈ 1810 ಇಸವಿಯಲ್ಲಿ, ಹತ್ತಿರ 200 ವರ್ಷಗಳ ಹಿಂದೆ ಈ ಮಣ್ಣಿಗೆ ಮಾರಿಯಮ್ಮನ ಆಗಮನ ಆಯ್ತು ಅಂತ ನಾವು ಒಂದು ಹಂತದಲ್ಲಿ ಆಗಮನ ಆಯ್ತು ಅಂತ ಹೇಳಬೇಕು. ನೋಡಿ, ನಾನೊಂದು ಸ್ಪಷ್ಟವಾಗಿ ಹೇಳಬೇಕು. ದೇವರನ್ನು ಪ್ರತಿಷ್ಠಾಪನೆ ಮಾಡುವುದು ಬೇರೆ, ದೇವರು ಪ್ರಕಟ ಆಗುವುದು ಬೇರೆ. ಪ್ರಕಟ ಆಗಿರುವಂತಹದ್ದು ಇವತ್ತಲ್ಲ, 200 ವರ್ಷದ ಹಿಂದೆ ಅಲ್ಲ. ಪ್ರಕಟ ಆದದ್ದು ಸಾವಿರಾರು ವರ್ಷಗಳ ಹಿಂದೆ. ನಾನೊಂದು ಹೇಳಬೇಕು, ಏನು ಕೇಳಿದ್ರೆ, ನಮ್ಮ ಎಲ್ಲ ಧರ್ಮಕ್ಕೂ ಕೂಡ, ಮತಕ್ಕೂ ಕೂಡ ಯಾವಾಗ ಆರಂಭ ಆಗಿದೆ ಅಂತ ಹೇಳಲಿಕ್ಕೆ ಇಸುವಿ ಇದೆ ನಮ್ಮ ಹತ್ರ. ಪ್ರಾಯಶಃ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಮ್ಮ ಈ ಸನಾತನ ಧರ್ಮ, ಹಿಂದೂ ಧರ್ಮ ಯಾವಾಗ ಆರಂಭ ಆಗಿದೆ ಅಂತ ಕೇಳಿದ್ರೆ, ಯಾವಾಗ ಆರಂಭ ಆಗಿದೆ ಅಂತ ಹೇಳಲಿಕ್ಕೆ ಆಗದೆ ಇರುವುದರಿಂದಲೇ ಇದು ಅಂತ್ಯ ಇಲ್ಲದೆ ಇರತಕ್ಕಂತಹ ಒಂದು ಧರ್ಮ ಅಂತ ಆಗ್ತದೆ. ಆ ನಿಟ್ಟಿನಲ್ಲಿ ಈ ದೇವರ ಪ್ರಕಟ ಎನ್ನುವಂತಹದ್ದು ಸಾವಿರಾರು ವರ್ಷಗಳ ಹಿಂದೆ ಆದದ್ದು. ಇಂತಹ ದೇವತೆಯನ್ನು 1810 ಇಸವಿಯಲ್ಲಿ ಈ ಭೂಮಿಕೆಯಲ್ಲಿ ಆರಾಧನೆ ಮಾಡ್ತಾ ಬಂದ್ರು. ಅದು ಇಲ್ಲಿ ಅಲ್ಲ, ನಾವು ಈಗ ಹೊಸತಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಪ್ರದೇಶದಲ್ಲಿ ಅಲ್ಲ. ಕಾಪು, ಈ ಮಲ್ಲಾರು ಕೋಟೆ ಎನ್ನುವ ಒಂದು ಜಾಗದಲ್ಲಿ ಮೊದಲಾಗಿ ಈ ದೇವಿಯನ್ನು, ಮಾರಿಯಮ್ಮನನ್ನು ಆರಾಧನೆ ಮಾಡ್ತಾ ಬಂದರು. ಆ ನಂತರ ಹಳೆ ಮಾರಿಯಮ್ಮ ಎನ್ನುವಂತಹ ಸಾನ್ನಿಧ್ಯಕ್ಕೆ ಸ್ಥಾನ ಕೊಟ್ಟರು. ಅಲ್ಲಿಂದ ನಂತರ ಒಂದು 50 ವರ್ಷಗಳ ನಂತರ 1867 ಇಸವಿಯಲ್ಲಿ ಈ ಹೊಸ ಮಾರಿಗುಡಿಗೆ ದೇವರ ಆಗಮನ ಅಂತ ಆಯ್ತು. ಮತ್ತೆ ಅಲ್ಲಿಂದಲಾಗಾಯ್ತು ದೇವರ ಆರಾಧನಾದಿಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಬಂತು. ಒಂದು ಹಿನ್ನೆಲೆ ಹೇಳಬೇಕೇನು ಅಂತ ಕೇಳಿದ್ರೆ, ನಾವೆಲ್ಲ ಕೇಳಿದ್ದೇವೆ ಮಾರಿ ಓಡಿಸೋದು ಅಂತ ಒಂದಿದೆ. ಮಾರಿ ಓಡಿಸೋದು ಅಂತ ನಾವೇ ಹೇಳ್ತೇವೆ. ಇದರ ಹಿನ್ನೆಲೆಯನ್ನು ನಾವು ಪ್ರಾಯಶಃ ಕಂಡಾಗ ಆರಾಧನೆಯ ವೈಶಿಷ್ಟ್ಯಗಳು ಏನು ಅಂತ ನಮಗೆ ಗೊತ್ತಾಗ್ತದೆ. ಈ ದೇವರ ಪ್ರಕಟ ಆಗ್ಲಿಕ್ಕಿರುವ ಕಾರಣ ಏನು ಅಂತ ಗೊತ್ತಾಗ್ತದೆ. ಸಂಸ್ಕೃತದಲ್ಲಿ ಮಾರಿ ಎನ್ನುವ ಶಬ್ದಕ್ಕೆ ಒಂದು ಅರ್ಥ ಹೇಳ್ತಾರೆ, ಚಂಡಿ ಎನ್ನುವ ಅರ್ಥ ಹೇಳ್ತಾರೆ. ಚಂಡಿ ಎನ್ನುವ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಚಡಿ ಕೋಪ ಎನ್ನುವ ಧಾತುವಿನಿಂದ ಉತ್ಪತ್ತಿಯಾದ ಶಬ್ದ ಅದು. ಯಾರು ಕೋಪಗೊಂಡಿದ್ದಾಳೆ ಅವಳಿಗೆ ಚಂಡಿ ಅಂತ ಹೆಸರು. ನಾವು ಬೈಯೋದಿದೆ ಮನೆಯಲ್ಲಿ, ಹೆಂಗಸರು ಸ್ವಲ್ಪ ಜೋರಾದ್ರೆ ಚಂಡಿಯಾಗಿ ಆಡ್ತಾಳೆ ಅಂತ ಹೇಳ್ತೇವೆ. ಅಂದ್ರೆ ಕೋಪ, ಸಿಟ್ಟು ಬಂದ್ರೆ ಆ ಸಿಟ್ಟಿಗೆ ಇನ್ನೊಂದು ಹೆಸರಿದೆ, ಪರ್ಯಾಯ ಚಂಡಿ ಅಂತ. ಯಾರಿಗೆ ಕೋಪ ಇರ್ತದೋ ಅವಳಿಗೆ ಇನ್ನೊಂದು ಹೆಸರಿದೆ, ಮಾರಿ ಅಂತ. ಇದು ಒಂದನೇ ಅರ್ಥ. ನಾವೀಗ ಅರ್ಥೈಸಬೇಕು, ಇದು ಕೋಪ ದೇವತೆ ಅಂತ. ಹಾಗಾದ್ರೆ ಕೋಪ ಯಾಕೆ ಬೇಕು ಅಂತ ಕೇಳಿದ್ರೆ, ಒಂದು ಒಳ್ಳೆ ಉದಾಹರಣೆ ಹೇಳ್ತಾನೆ. ನಡ್ಕೊಂಡು ಹೋಗ್ತಾ ಇರ್ತೇವೆ, ಕಾಲಿಗೆ ಒಂದು ಮುಳ್ಳು ನಮಗೆ ತಾಕ್ತದೆ. ಈ ಮುಳ್ಳನ್ನು ನಾವು ಹೇಗೆ ತೆಗಿಬೇಕು? ಒಂದು ಒಳ್ಳೆ ಕಾಟನ್ ತಗೊಂಡು ಬಂದು, ಸ್ಪಾಂಜ್ ತಗೊಂಡು ಬಂದು ನಾನು ಮುಳ್ಳು ತೆಗಿತೇನೆ ಕೇಳಿದ್ರೆ ಆಗೋದಿಲ್ಲ. ನನ್ನ ಕಾಲಿಗೆ ಎಷ್ಟು ಹರಿತವಾದ ಮುಳ್ಳು ಚುಚ್ಚಿದೆಯೋ ಅದಕ್ಕಿಂತಲೂ ಹರಿತವಾದ ಇನ್ನೊಂದು ಮುಳ್ಳಿನಿಂದಲೇ
ನಾನು ಆ ಮುಳ್ಳನ್ನು ತೆಗಿಬೇಕು. ಹಾಗಾದರೆ ಒಂದು ಮುಳ್ಳನ್ನು ತೆಗಿಬೇಕಾಗಿದ್ದರೆ ಒಂದು ಮುಳ್ಳೇ ಹೇಗೆ ನಮಗೆ ಪ್ರಯೋಜನವಾಗಿ ಬರ್ತದೋ ಅದೇ ಪ್ರಕಾರ ನಮ್ಮೊಳಗಡೆ ಅಡಗಿರುವಂತಹ ಕ್ಷುದ್ರ ಶಕ್ತಿಗಳ ಎಲ್ಲ ದುಷ್ಟ ಶಕ್ತಿಗಳ ನಿರ್ಮೂಲನೆಗೋಸ್ಕರವಾಗಿ ಕೋಪ ಕಲಿತಳಾಗಿರತಕ್ಕಂತಹ ಭಗವತಿಯ ಆರಾಧನೆಯನ್ನು ಮಾಡಿದಾಗ ಮಾತ್ರ ದುಷ್ಟ ಶಕ್ತಿಗಳು ದೂರ ಆಗಬೇಕು. ಆ ನಿಟ್ಟಿನಲ್ಲಿ ಈ ಭೂಮಿಯಲ್ಲಿ ಯುದ್ಧಕ್ಕೆ ಹೊರಡುವ ಮೊದಲು ಈ ದೇವತೆಯನ್ನು ಆರಾಧನೆ ಮಾಡಿ ಕೋಪ ಕಲಿತರಾಗಿ ಹೊರಡ್ತಾ ಇದ್ದರು. ಹೇಗೆ ಅಂತ ಕೇಳಿದ್ರೆ, ಯುದ್ಧ ಮಾಡುವಾಗ ಯಾರಿಗೂ ಏನು ಆಗಬಾರದು, ಯಾರಿಗೂ ಏನು ಕೂಡ ಪೆಟ್ಟ ಆಗಬಾರದು, ರಕ್ತ ಬರಬಾರದು ಎನ್ನುವ ಸಾತ್ವಿಕ ಭಾವದಲ್ಲಿ ಹೊರಟ್ರೆ ಪ್ರಾಯಶಃ ಯುದ್ಧ ಆಗಬಹುದು, ಜಯ ಸಿಗ್ಲಿಕ್ಕಿಲ್ಲ. ಜಯ ಸಿಗಬೇಕಾಗಿದ್ದರೆ ಅದರಲ್ಲಿ ಒಂದು ಹಠ ಬೇಕು, ಒಂದು ಕೋಪ ಬೇಕು, ನಡುಕ ಬೇಕು. ಹೊರಟ ನಾನು ಕೊಂದು ಬರ್ತೇನೆ ಎನ್ನುವಂತಹ ಹಠ, ಆ ಕೋಪ ಬೇಕು. ಅಂತಹ ಕೋಪ ತನ್ನೊಳಗೆ ಬರಬೇಕಾಗಿದ್ದರೆ ಕೋಪಕ್ಕೆ ಇನ್ನೊಂದು ಹೆಸರು ಮಾರಿ ಅವಳನ್ನು ಪೂಜಿಸಿ ಅವಳ ಎದುರುಗಡೆ ಆಯುಧವನ್ನು ಇಟ್ಟು ನೀನೆ ಕೊಟ್ಟ ಆಯುಧ ಅಂತ ಹೇಳಿ ತಕೊಂಡು ಹೋಗಿ ಯುದ್ಧವನ್ನು ಮಾಡಿ ಜಯಗಳಿಸ್ತಾ ಇದ್ರು. ಆ ನಿಟ್ಟಿನಲ್ಲಿಯೇ ನವರಾತ್ರಿಯ 9ನೇ ದಿವಸ ವಿಜಯದಶಮಿಯ ದಿವಸ ವಿಜಯದ ಆಚರಣೆಯನ್ನು ಮಾಡುವ ನಿಟ್ಟಿನಲ್ಲಿ ಇವತ್ತು ಆರಾಧನೆಗಳು ಆ ವ್ಯವಸ್ಥೆಯಲ್ಲಿ ನಡೀತಾ ಉಂಟು ಅಂತ ಹೇಳಬಹುದು. ಖಂಡಿತ ಜಿ. ಈ ದೇವಸ್ಥಾನದಲ್ಲಿ ದೇವಿ ಮಾರಿಯಮ್ಮನ ಜೊತೆಗೆ ಬೇರೆ ಯಾವ್ದಾದ್ರು ದೇವರನ್ನ ಪೂಜೆ ಮಾಡೋದಾದ್ರೆ ಯಾರು? ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಸಿದ್ಧ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ, ಕ್ಷೇತ್ರಗಳಲ್ಲೂ ಕೂಡ ಒಂದು ಪ್ರಧಾನ ದೇವರು ಅಂತ ಇರ್ತಾರೆ, ಮತ್ತೊಂದು ಉಪದೇವತೆ ಅಂತ ಇರ್ತಾರೆ. ಉಡುಪಿಯಲ್ಲಿ ನೀವು ಹೋದರೆ ಕೃಷ್ಣದೇವರು ಪ್ರಧಾನ, ಅದರ ಎಲ್ಲ ಕೆಲಸ ಮಾಡುವಂತಹದ್ದು ಮುಖ್ಯ ಪ್ರಾಣ ದೇವರು ಅಂತ. ಹನುಮಂತ ಕೆಲಸ ಮಾಡಿ ಕೊಡ್ತಾನೆ ಅಂತ. ಸಾಮಾನ್ಯವಾಗಿ ಲೌಕಿಕವಾಗಿ ನಾನು ಅದನ್ನು ಉದಾಹರಿಸಬೇಕಾಗಿದ್ದರೆ, ಯಜಮಾನ ಕೆಲಸ ಮಾಡ್ಲಿಕ್ಕಿಲ್ಲ, ಕೂತ್ಕೊಳ್ಬೇಕು ಕುರ್ಚಿಯಲ್ಲೇ. ಕೂತ್ಕೊಂಡು ತನಗೆ ಆಗ್ಬೇಕಾಗಿರುವಂತ ಕೆಲಸಗಳನ್ನು ಯಾರು ಇದ್ದಾರೆ ಹತ್ತಿರದಲ್ಲಿ ಅವರ ಹತ್ರ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಕಾಪುವಿನಲ್ಲಿ ಮಾರಿಯಮ್ಮನಿಗೆ ಒಂದು ದೇವತೆ ಇದ್ದಾಳೆ. ಅವಳಿಗೆ ಹೆಸರು ತಂಗಿ ಅಂತ ಕರೀತಾರೆ ಇಲ್ಲಿ ತವಳವ ಭಾಷೆಯಲ್ಲಿ. ಯಥಾರ್ಥವಾಗಿ ಅದು ತಂಗಿ ಅಲ್ಲ, ಅವಳಿಗೆ ಮಾತಂಗಿ ಅಂತ ಹೆಸರು. ಮಾತಂಗಿ ಎನ್ನುವಂತಹ ಹೆಸರು. ಅದು ಮೂಲ ಸ್ವರೂಪದಲ್ಲಿ ಮಾತಂಗಿಯ ಆರಾಧನೆಯನ್ನು, ಅದು ಅಲ್ಲಿಗೆ ಏನಾಯ್ತು ಕೇಳಿದ್ರೆ ಅದು ಚಿಕ್ಕದಾಗಿ ತಂಗಿ ಅಂತ ಮಾತ್ರ ಉಳ್ಕೊಂಡಿತು. ಹೀಗೆ ಮಾರಿಯಮ್ಮನ ಸೇನಾಪತಿಯಾಗಿ, ಮಾರಿಯಮ್ಮ ಒಂದು ರಾಣಿ ಎನ್ನುವಂತಹ ಸಂಕಲ್ಪ ಇಟ್ಟುಕೊಂಡರೆ ಪ್ರಾಯಶಃ ಒಂದು ಸೇನಾಪತಿಯಾಗಿ ಇವತ್ತು ಕೂಡ ಒಂದು ದೊಡ್ಡ ಖಡ್ಗವನ್ನು ಇವತ್ತು ಆ ಉಚ್ಚಂಗಿಗೆ ತಂಗಿ ಎನ್ನುವಂತಹ ಸಾನ್ನಿಧ್ಯದ ಹತ್ತಿರ ಇವತ್ತು ಇಟ್ಟು ಪೂಜೆ ಮಾಡ್ತಾರೆ. ಅದು ಸೇನಾಪತಿತ್ವದ ಒಂದು ಸಂಕೇತ ಅಂತ ಅರ್ಥ. ಅದನ್ನು ಇನ್ನೂ ತೌಳವ ಭಾಷೆಯಲ್ಲಿ ಉಚ್ಚಂಗಿ ಅಂತ ಕರೀತಾರೆ. ತಂಗಿಯನ್ನೇ ಉಚ್ಚಂಗಿ ಎನ್ನುವಂತಹ ಶಬ್ದದಲ್ಲಿ ಅವಳನ್ನು ಕರೀತಾಳೆ. ಅವಳನ್ನು ಸೇನಾಪತಿಯಾಗಿ ಇಲ್ಲಿಯ ಎಲ್ಲ ಇವತ್ತು ಕೂಡ ದೇವರು ದರ್ಶನೆಯಲ್ಲಿ ಹೇಳುವಾಗ ನನ್ನ ತಂಗಿಯನ್ನು ಕಳಿಸ್ತೇನೆ ಎನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ತನಗೆ ಬಂದಿರುವಂತಹ ಎಲ್ಲ ದೂರುಗಳನ್ನು ತಾನು ಸ್ವೀಕರಿಸಿ ಅವಳಿಗೆ ಅದನ್ನು ರವಾನಿಸಿ ಅವಳ ಮುಖಾಂತರವಾಗಿ ತನಗೆ ಬೇಕಾಗಿರುವಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಸಿಕೊಳ್ತಾಳೆ. ಹಾಗೆ ಮಾರಿಯಮ್ಮನ ಜೊತೆಗೆ ಉಚ್ಚಂಗಿ ಆರಾಧನೆಯು ಈ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ನಡೀತಾ ಉಂಟು ಅಂತ ಹೇಳ್ತಾರೆ. ಇಲ್ಲಿ ದೇವಿ ಮಾರಿಯಮ್ಮನ ಪೂಜೆ ಪ್ರತಿದಿನ ನಡೆಯುತ್ತಾ ಅಥವಾ ಕೇವಲ ಮಂಗಳವಾರಕ್ಕೆ ಮಾತ್ರ ಸೀಮಿತ ಇದೆಯಾ? ಸರಿ, ಒಂದು ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಈ ನಮ್ಮ ಸಂಸ್ಕೃತಿಯಲ್ಲಿ, ಈ ಸನಾತನ ಸಂಸ್ಕೃತಿಯಲ್ಲಿ ಮತ್ತು ಹಿಂದೂ ಸಂಸ್ಕಾರದಲ್ಲಿ ಆರಾಧನೆ ವಿಭಿನ್ನ. ದೇಶಕ್ಕೆ ಕಾಲಕ್ಕೆ ಅನುಗುಣವಾಗಿ ಆರಾಧನಾದಿಗಳು ವ್ಯತ್ಯಾಸ ಆಗ್ತದೆ. ನೀವು ಬದರಿಗೆ ಹೋದರೆ ಫಸ್ಟ್ ಕ್ಲಾಸ್ ಟೀ ಶರ್ಟ್ ಹಾಕೊಂಡು, ಶೂ ಹಾಕೊಂಡು, ಟೋಪಿ ಹಾಕೊಂಡು ಪೂಜೆ ಮಾಡ್ತಾರೆ. ಕಾರಣ ಆ ದೇಶದ ಪರಿಸ್ಥಿತಿ, ಚಳಿ ಎಷ್ಟಿದೆ, ಅವರಿಗೆ ದೇಹದ ಯಾವ ಬಟ್ಟೆ ತೆಗಿಲಿಕ್ಕೆ ಆಗೋದಿಲ್ಲ. ಶೂ ಕೂಡ ಹಾಕೊಂಡೇ ಇರ್ತಾರೆ, ಟೊಪ್ಪಿ ಹಾಕೊಂಡೇ ಇರ್ತಾರೆ. ಅದು ಅಲ್ಲಿಯ ದೇಶಕ್ಕೆ ಅನುಗುಣವಾಗಿ, ಅದು ಇಲ್ಲಿಗೆ ಆಗೋದಿಲ್ಲ. ಹೀಗೆ ದೇಶ ಬದಲಾಗುವುದರ ಜೊತೆಗೆ ಅಲ್ಲಿಯ ಸಂಸ್ಕೃತಿಗಳು, ಆಚರಣೆಯ ಪದ್ಧತಿಗಳು ಕೂಡ ಬದಲಾಗ್ತದೆ. ಇಲ್ಲಿ ಈ ಭೂಮಿಕೆಯಲ್ಲಿ ನಾವು ಒಂದು
ಅನಾದಿಯಲ್ಲಿ ಹೇಗೆ ಆರಾಧನೆ ಆಗ್ತಾ ಇತ್ತು ಅಂತ ಕೇಳಿದ್ರೆ, ಒಂದು ಚಿಟ್ಟೆ, ಅಲ್ಲ ಆ ಚಿಟ್ಟೆಯಲ್ಲಿ ಮಾರಿಯಮ್ಮನ ಸಂಕಲ್ಪ, ಮತ್ತೆ ಇಲ್ಲ ಅಲ್ಲಿ ಏನೂ ಇಲ್ಲ, ಅದು ಗದ್ದಿಗೆ ಅಂತ ಅರ್ಥ. ಎಲ್ಲಾ ಕ್ಷೇತ್ರಕ್ಕಿಂತಲೂ ಇಲ್ಲಿ ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ದೇವರನ್ನು ಮೂರ್ತ ಸ್ವರೂಪದಲ್ಲಿ ಅರ್ಥಾತ್ ಮೂರ್ತಿಯ ಸ್ವರೂಪದಲ್ಲಿ ಕಣ್ಣಿಗೆ ಕಾಣಲಿಕ್ಕೆ ಈ ದೇವರು ಸಿಗೋದಿಲ್ಲ ಅಂತ ಅರ್ಥ. ಅರ್ಥ ಏನು, ಯಾಕೆ ಅಂತ, ನಾವು ಕಣ್ಣು ತೆರೆದು ನೋಡಿದ್ರೆ ಇವಳು ಸಿಗ್ಲಿಕ್ಕಿಲ್ಲ, ಕಣ್ಮುಚ್ಚಿ ನೋಡಿದಾಗ ಮಾತ್ರ ಸಿಗ್ತಾಳೆ ಎನ್ನುವ ಪ್ರತೀಕ. ಕಣ್ಮುಚ್ಚಿ ನೋಡಿದಾಗ ಮಾತ್ರ ಅವಳು ಸಿಗೋದರಿಂದ ಇವತ್ತು ಇಲ್ಲಿ ಬಿಂಬ ಇಲ್ಲ, ಮೂರ್ತಿ ಇಲ್ಲ. ಇಲ್ಲಿ ದೇವರನ್ನು ಕಲಶದಲ್ಲಿ ಆರಾಧನೆ ಮಾಡಿ ಮತ್ತೆ ಆ ಸಾನ್ನಿಧ್ಯವನ್ನು ಉದ್ವಾಸನೆ ಮಾಡುದು, ಅಂದ್ರೆ ಭಕ್ತಾದಿಗಳು ಒಂದು ನಿರ್ದಿಷ್ಟ ರೂಪದಲ್ಲಿ ತಾಯಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಿರ್ದಿಷ್ಟವಾದಂತಹ ರೂಪ ಈ ತಾಯಿಗಿಲ್ಲ ಅಂತ. ಹೇಗೆ ಅಂತ ಕೇಳಿದರೆ, ಒಂದು ಒಳ್ಳೆ ಉದಾಹರಣೆ ಹೇಳಬೇಕು. ಒಬ್ಬ ತಾಯಿಯನ್ನು ಒಂದು ಮಗು ತನ್ನ ಹೆತ್ತ ತಾಯಿ ಅಂತ ನೋಡ್ತಾಳೆ, ಒಂದು ಮಗು ತನ್ನ ಹೆತ್ತ ತಾಯಿ ಅಂತ ನೋಡ್ತದೆ. ಅದೇ ತಾಯಿಯ ತಮ್ಮ ಇವಳು ನನ್ನ ಅಕ್ಕ ಅಂತ ಭಾವಿಸ್ತಾಳೆ. ಅದೇ ತಾಯಿಯ ಪತಿ ಇವಳು ನನ್ನ ಹೆಂಡತಿ ಅಂತ ಮಾತಾಡ್ತಾನೆ. ಅದೇ ತಾಯಿಯ ತಾಯಿ ನನ್ನ ಮಗಳು ಅಂತ ಮಾತಾಡ್ತಾಳೆ. ಹಾಗಾದ್ರೆ ಒಬ್ಬ ತಾಯಿ ಹೇಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸ್ವರೂಪದಲ್ಲಿ ಸಂಬಂಧಿ ಆಗ್ತಾಳೋ, ಅದೇ ಪ್ರಕಾರ ಈ ತಾಯಿ ಬರುವ ಜನರ ಭಕ್ತಾದಿಗಳ ಅಪೇಕ್ಷೆಗೆ ಸರಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಟ್ಟು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಗ್ರಹಿಸ್ತಾ ಕಣ್ಣು ಮುಚ್ಚಿ ನೋಡಿದವರಿಗೆ ಮಾತ್ರ ಅನುಗ್ರಹಿಸ್ತಾಳೆ ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಬಿಂಬಾದಿಗಳು ಇಲ್ಲದೆ ಅನಾದಿಯಲ್ಲಿ ವರ್ಷಕ್ಕೆ 2 ದಿವಸ ಮಾತ್ರ ಮಾರಿ ಪೂಜಾದಿಗಳನ್ನು ಮಾಡ್ತಾ ಇದ್ದಂತಹ ಕಾಲ ಇತ್ತು, ಬಹಳ ಪ್ರಾಚೀನದಲ್ಲಿ. ಕ್ರಮೇಣ ಈ ದೇವಿಯಲ್ಲಿಗೆ ಬಂದು ಆರಾಧಿಸಿದಾಗ ವರ್ಷಕ್ಕೆ 2 ದಿವಸ ಆಗುವ ಮಾರಿ ಪೂಜೆಯಲ್ಲಿ ಬರುವ ಭಕ್ತಾದಿಗಳನ್ನು ನಮಗೆ ನಿಭಾಯಿಸಲಿಕ್ಕಾಗೋದಿಲ್ಲ ಎನ್ನುವ ಸಮಸ್ಯೆಗಳು ಬಂದಾಗ ತಿಂಗಳಿಗೆ 1 ಪೂಜೆ ಮಾಡುವ ಎನ್ನುವ ನಿರ್ಧಾರಕ್ಕೆ ಬಂದರು. ಕ್ರಮೇಣ ತಿಂಗಳಿಗೆ ಒಮ್ಮೆ ಬರುವ ಭಕ್ತಾದಿಗಳನ್ನು ನಿಭಾಯಿಸಲಿಕ್ಕಾಗೋದಿಲ್ಲ ಅಂತ ಆದಾಗ, ಹಾಗಾದ್ರೆ ವಾರಕ್ಕೆ 1 ದಿವಸ, ವಾರಕ್ಕೆ 1 ಮಂಗಳವಾರ ಮಾತ್ರ ದೇವರನ್ನು ಆರಾಧಿಸ್ತಾ ಬರುವ ಎನ್ನುವ ನಿರ್ಧಾರಕ್ಕೆ ಬಂದರು. ಪ್ರಾಯಶಃ ಇವತ್ತಿನ ತನಕನೂ ಕೂಡ ಮಂಗಳವಾರ ಮಾತ್ರ ಈ ದೇವರ ಆರಾಧನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಾಕಿ ದಿವಸ ಬಾಗಿಲನ್ನು ಕೂಡ ತೆಗಿತಾ ಇಲ್ಲ. ಇಲ್ಲಿಯ ತನಕನೂ ಕೂಡ ಮಂಗಳವಾರದ ದಿವಸ ದೇವರ ಬಾಗಿಲನ್ನು ತೆಗೆದು ಕಲಶ ಇಟ್ಟು ದೇವರನ್ನು ಸಂಕಲ್ಪಿಸಿ 2 ಕೈ 4 ಕೈ ಕಾಲು ಸಿಂಹ ಮುಖ ಎದೆಕಟ್ಟು ಎಲ್ಲವನ್ನೂ ಕೂಡ ಪ್ರಕಟ ಮಾಡಿ ದೇವರನ್ನು ಕೂರಿಸಿ ಆರಾಧನೆಯನ್ನು ಮಾಡುವಂತಹದ್ದು ಅಂತ ಅರ್ಥ. ಇನ್ನು ಈ ಮಂಗಳವಾರ ದಿವಸ ಬರುವ ಜನರನ್ನೂ ಕೂಡ ಎಲ್ಲೆಲ್ಲಿಂದಲೂ ಜನಗಳು, ಪ್ರಪಂಚದಾದ್ಯಂತ ಜನರು ಬರ್ತಾ ಇದ್ದಾರೆ. ಈ ಬರುವ ಜನರನ್ನು ನಿಭಾಯಿಸಲಿಕ್ಕೂ ಕಷ್ಟ ಎನ್ನುವ ಉದ್ದೇಶದಲ್ಲಿ ಪ್ರತಿನಿತ್ಯವೂ ಕೂಡ ಈ ದೇವಿಯನ್ನು ಗದ್ದಿಗೆಯಲ್ಲಿ ಆರಾಧನೆ ಮಾಡಬೇಕು ಎನ್ನುವ ನಿರ್ಧಾರವನ್ನು ಕೂಡ ತಗೊಂಡದ್ದಿದೆ. ಹಾಗೆ ವರ್ಷಕ್ಕೆ 2 ಬಾರಿ ಆರಾಧನೆ ಆಗ್ತಾ ಇದ್ದಂತಹ ಈ ಸಾನ್ನಿಧ್ಯ ಇವತ್ತು ಪ್ರತಿನಿತ್ಯವೂ ಕೂಡ ಆರಾಧನೆ ಆಗುವಷ್ಟರ ಮಟ್ಟಿಗೆ ಬಲಿತು ನಿಂತಿದೆ ಮತ್ತು ಬೆಳೆದು ನಿಂತಿದೆ ಅಂತ ಹೇಳಬಹುದು ಅಂತ ಕಾಣುತ್ತದೆ. ತಾಯಿ ಮಾರಿಯಮ್ಮನಿಗೆ ಸ್ವರ್ಣ ಲೇಪಿತ ಗದ್ದುಗೆಯನ್ನ ಅರ್ಪಿಸ್ಬೇಕು ಅಂತ ಏನ್ ನಿರ್ಧಾರವನ್ನ ತಗೊಂಡಿದ್ದಾರೆ, ಇದರ ಬಗ್ಗೆ ಏನ್ ಹೇಳ್ತೀರಾ? ಸ್ವರ್ಣ ಲೇಪಿತ ಗದ್ದುಗೆ ಎನ್ನುವ ಶಬ್ದಕ್ಕರ್ಥ ಸಾಮಾನ್ಯ ಗೊತ್ತಿದೆ, ಪೀಠ ಅಂತ ಅರ್ಥ. ದೇವರು ಕೂರುವ ಪೀಠಕ್ಕೆ ಗದ್ದುಗೆ ಅಂತ ಹೆಸರು. ಸ್ವರ್ಣಲೇಪಿತ ಗದ್ದುಗೆ ಯಾಕೆ ಅಂತ, ಹಾಗಾದ್ರೆ ಬಂಗಾರಕ್ಕೆ ಒಂದು, ಎಲ್ಲಾ ಲೋಹಗಳಿಗಿಂತಲೂ ಕೂಡ ಬಂಗಾರಕ್ಕೆ ಒಂದು ದೊಡ್ಡ ಪ್ರಾಧಾನ್ಯತೆ ಉಂಟು. ಏನು ಅಂತ ನೋಡ್ಬೇಕು. ನೋಡಿ, ಬಂಗಾರಕ್ಕಿಂತಲೂ ಕೂಡ ವಜ್ರ ಬೆಲೆ ಬಾಳುವಂತಹ ಒಂದು ಸಾಧನ. ಆದ್ರೆ ಬಂಗಾರಕ್ಕೆ ಇರುವ ಮಾನ್ಯತೆ ಪ್ರಾಯಶಃ ವಜ್ರಕ್ಕಿಲ್ಲ. ಯಾಕಂದ್ರೆ ವಜ್ರವೂ ಕೂಡ ವಜ್ರ ಹೌದು ಅಂತ ಗೊತ್ತಾಗೋದು ಯಾವಾಗ ಅಂತ ಕೇಳಿದ್ರೆ ಬಂಗಾರದೊಡನೆ ಸೇರಿದಾಗ ಮಾತ್ರ. ಅದರಿಂದಾಗಿ ಬಂಗಾರಕ್ಕೆ ಯಾಕೆ ಅಷ್ಟು ಪ್ರಾಧಾನ್ಯತೆ ಅಂತ ಕೇಳಿದ್ರೆ, ದೇವರಿಗೆ ಒಂದು ನಿಯಮ ಉಂಟು, ರಹಸ್ಯ ಇದೆ. ಶುಚಿ ಕಾಮಾಹಿ ದೇವಾಹ, ದೇವರು ಶುಚಿ ಪ್ರಿಯರಂತೆ. ಯಾರಲ್ಲಿ ಶುಚಿತ್ವ ಉಂಟೋ
ಅವರಲ್ಲಿ ನಾನು ಬರ್ತೇನೆ. ಎಲ್ಲಿ ಶುಚಿತ್ವ ಇದೆಯೋ ಅಲ್ಲಿಗೆ ನಾನು ಬರ್ತೇನೆ. ಯಾವ ವಸ್ತುವಿನಲ್ಲಿ ಶುಚಿತ್ವ ಇದೆಯೋ ಆ ವಸ್ತುವಿನಲ್ಲಿ ನನ್ನ ಸನ್ನಿಧಾನ ಇರುತ್ತದೆ ಅಂತ ಹೇಳಿದರು. ಪ್ರಾಯಶಃ ಬಂಗಾರ ಅದು ಬಹಳ ಶುಚಿಯಾದಂತಹ ಒಂದು ದ್ರವ್ಯ, ಧಾತು. ಯಾಕೆ ಅಂತ ಒಂದು ಕಾರಣ ಇದೆ ಅದಕ್ಕೆ. ನೀವು ಲೋಕದಲ್ಲಿ ಸಿಗುವ ಯಾವ ಲೋಹವನ್ನು ಬೇಕಾದರೂ ಕೂಡ ಬಿಸಿ ಮಾಡಿದರೆ ಅದು ಆವಿ ಆಗ್ತದೆ. ಕಬ್ಬಿಣ ಬಿಸಿ ಮಾಡಿ ಇಷ್ಟು ಡಿಗ್ರಿ ಸೆಲ್ಸಿಯಸ್ ಬಿಸಿ ಮಾಡಿದರೆ ಒಂದು ದಿವಸ ಕಬ್ಬಿಣ ಇಲ್ಲ ಅಂತ ಆಗುತ್ತೆ, ಅದು ಆವಿ ಆಗ್ತದೆ. ಯಾವುದೇ ಲೋಹ ಬಿಸಿ ಮಾಡಿದಾಗ ಅದು ಆವಿಯಾಗಿ ಹೋಗ್ತದೆ. ಆದರೆ ಬಂಗಾರವನ್ನು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇಟ್ಟು ಬಿಸಿ ಮಾಡಿದ್ರು, ಎಷ್ಟು ದಿವಸ ಬಿಸಿ ಮಾಡ್ತಾ ಇದ್ರೂ ಕೂಡ ಬಂಗಾರ ಆವಿಯಾಗೋದಿಲ್ಲ. ಹಾಗಾದರೆ ಅದು ಆವಿಯಾಗದೇ ಇರುವಂತಹ ಸಾಧನ, ಅಂದ್ರೆ ನಾಶ ಇಲ್ಲದೆ ಇರುವಂತಹ ಧಾತು. ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕೇನು ಅಂತ ಕೇಳಿದ್ರೆ, ನಾಶವೇ ಇಲ್ಲದೆ ಇರುವ ದೇವರು ನಾಶ ಇಲ್ಲದೆ ಇರುವಂತಹ ಒಂದು ಧಾತುವಿನಲ್ಲಿ ಮಾತ್ರ ಬಂದು ಕೂರ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಬಂಗಾರಕ್ಕೆ ಅಷ್ಟು ಪ್ರಾಧಾನ್ಯತೆ ಎನ್ನುವಂತಹದ್ದು ಬಂದಿದೆ. ಆ ನಿಟ್ಟಿನಲ್ಲಿ ಕಾಪು ಮಾರಿಯಮ್ಮ ಶಾಶ್ವತವಾಗಿ ಈ ಭೂಮಿಯಲ್ಲಿ ನೆಲೆ ನಿಂತಿದ್ದಾಳೆ. ಶಾಶ್ವತವಾಗಿ ಎಲ್ಲರಿಗೂ ನಿತ್ಯದಲ್ಲಿಯೂ ಅನುಗ್ರಹಿಸ್ತಾ ಬರಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಶಾಶ್ವತವಾದಂತಹ ಒಂದು ಧಾತು ಅದು ಬಂಗಾರ. ಬಂಗಾರದ ಮೇಲೆ ಅಮ್ಮನನ್ನು ಕೂರಿಸಿ ನಮ್ಮ ಬದುಕನ್ನು ಶೃಂಗಾರ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಸ್ವರ್ಣಲೇಪಿತ ಒಂದು ಸ್ವರ್ಣ ಗದ್ದುಗೆಯನ್ನು ಇಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದುಂಟು ಅಂತ. ಜಿ, ಇನ್ನು ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸಿಕೊಡೋದಾದ್ರೆ? ಪೂಜಾ ವಿಧಾನದಲ್ಲಿ ಇಲ್ಲಿ ಪೂಜೆ ಮಾಡುವಂತಹ ವಿಧಾನದಲ್ಲಿ ನಾವು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಾನು ಆವಾಗ ಒಂದು ಹೇಳಿದೆ, ಈ ಭೂಮಿಗೆ ಹೆಸರು ಕಾಪು ಅಂದ್ರೆ ಏನು ಅಂತ ಕೇಳಿದ್ರೆ ಶಸ್ತ್ರಗಳನ್ನು ಕಾಪಾಡುವಂತಹ ಪ್ರದೇಶ ಆಗಿತ್ತು. ಶಸ್ತ್ರಗಳನ್ನು ಇಡ್ಲಿಕ್ಕೆ ಒಂದು ಪ್ರದೇಶ, ಅದನ್ನು ಕಾಯುವವಳು ಮಾರಿ. ಅವಳನ್ನು ಕೈ ಮುಗಿದು ಸಿಟ್ಟು ಭರಿತನಾಗಿ ಅವನು ಆವೇಶ ಭರಿತನಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದ. ಯಾರು ಹೋಗ್ತಾ ಇದ್ದರು ಅಂತ ಕೇಳಿದ್ರೆ ಅವರಿಗೆ ಹೆಸರು ರಣವೀರರು ಅಂತ. ಅಂದ್ರೆ ರಣ ಅಂತ ಕೇಳಿದ್ರೆ ಯುದ್ಧರಂಗ. ಯುದ್ಧರಂಗದಲ್ಲಿ ಯಾರು ವೀರರು ಅವರಿಗೆ ರಣವೀರರು ಅಂತ ಹೆಸರು. ರಣವೀರರು ಎನ್ನುವವರೇ ರಾಣ್ಯದವರು ಅಂತ ಆದರು. ಇವತ್ತು ರಾಣ್ಯದವರು ಪೂಜೆ ಮಾಡ್ತಾರೆ. ರಾಣ್ಯ ಎನ್ನುವ ಪದ್ಧತಿಯವರು ಕುಟುಂಬದವರಿದ್ದಾರೆ. ಅವರು ರಾಣ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ರಣವೀರರು ಅಂತ ಅರ್ಥ. ಯುದ್ಧದಲ್ಲಿ ಒಳ್ಳೆಯ ಯುದ್ಧಾಳುಗಳು ಅಂತ. ಅವರು ಇವತ್ತು ನಾವು ರಕ್ತಾಹಾರಗಳನ್ನು ಕೊಡುವಂತಹದ್ದಿದ್ರೂ ಕೂಡ ಅದು ಅವರ ಮುಖಾಂತರವಾಗಿ ಕೊಡಬೇಕು. ಅವರ ಮುಖಾಂತರವಾಗಿ ಕೊಡ್ತಾ ಇರುವಂತಹದ್ದು ಇದೆ. ಅದು ಉಚ್ಚಂಗಿಗೆ ಮಾತ್ರ. ನೀವು ಕೇಳಿದ ಪ್ರಶ್ನೆಯಲ್ಲಿ ಪೂಜಾ ವಿಧಿವಿಧಾನಗಳಲ್ಲಿ ಉಚ್ಚಂಗಿಗೆ ಒಂದು ವಿಧಾನದ ಪೂಜೆ ಇದೆ, ಮಾರಿಯಮ್ಮನಿಗೆ ಒಂದು ವಿಧಾನದ ಪೂಜೆ ಇದೆ. ಇಲ್ಲಿ 3 ಪ್ರಧಾನವಾದ ಪರಂಪರೆಗಳಿದೆ. ಇವತ್ತು ನಾನು ಅದನ್ನು ಹೆಸರಿಸಬೇಕು. ಒಂದು ಹೇಳಿದೆ ನಾನು, ರಣ ವೀರರು ರಾಣ್ಯದವರು ಅಂತ. ಇನ್ನೊಂದು ಇದ್ದಾರೆ, ಅವರು ಯಾರು ಕೇಳಿದ್ರೆ ಕಾವಲುದಾರರು ಅಂತ. ಕೋಟೆಯನ್ನು ಕಾಯ್ತಾ ಇದ್ದವರು ಕಾವಲುದಾರರು. ಅವರನ್ನು ಇವತ್ತು ನಾವು ಹವಾಲ್ದಾರರು ಅಂತ ಕರೀತೇವೆ. ಇವತ್ತು ಅಪಭ್ರಂಶ ಆಗಿದೆ. ಕಾವಲುದಾರರು ಅಂತ ಇದ್ದ ಪರಂಪರೆ ಇವತ್ತು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಕೋಟೆ ಸೇರಿಗಾರರು ಅಂತ ಹೇಳ್ತೇವೆ. ಅವರನ್ನು ಇವತ್ತು ನಾವು ಹೆಸರಿಸ್ತೇವೆ ಹವಾಲ್ದಾರರು ಅಂತ. ಇನ್ನೊಂದು ಜನಾಂಗ ಇದೆ, ಅವರು ಕುರುಬರು ಅಂತ. ಕುರುಬರು ಇಲ್ಲಿ ದರ್ಶನೆಯ ಪಾತ್ರಿಗಳಾಗಿ ಮತ್ತು ಒಂದು ಪೂಜೆಯ ವಿಭಾಗದವರಾಗಿ ಇವತ್ತು ಕೂಡ ದೇವಿ ಆರಾಧನೆಯನ್ನು ಮಾಡ್ತಾರೆ. ಉಚ್ಚಂಗಿಗೆ ಪೂಜೆಯನ್ನು ಮಾಡುವಂತಹ ವಿಭಾಗದಲ್ಲಿ ರಾಣ್ಯದವರು, ಇದನ್ನೆಲ್ಲ ಕಾಯಬೇಕು ಎನ್ನುವ ಉದ್ದೇಶದಲ್ಲಿ ಹವಾಲ್ದಾರರು, ಕಾಯುವವರು, ಮತ್ತು ಮಾರಿಯಮ್ಮನ ಪೂಜಾ ವಿಭಾಗದಲ್ಲಿ ಅನಾದಿಯಲ್ಲಿ ಮಾಡ್ತಾ ಇದ್ದದ್ದು ಕುರುಬರು. ಈ 3 ಜನಾಂಗ ಪ್ರಧಾನವಾಗಿ ಆರಾಧನೆ ಮಾಡ್ತಾ ಇದ್ದು, ಮೂಲ ಸ್ವರೂಪದಲ್ಲಿ ಇವರ ಆರಾಧನೆಯಲ್ಲಿ ಬಂದದ್ದು
ಆನಂತರ ಬಹಳಷ್ಟು ಜನಗಳು ಎಲ್ಲ ಬರುವ ಸಮಯದಲ್ಲಿ ಒಂದು ವ್ಯವಸ್ಥಿತವಾದಂತಹ ಪೂಜೆಗಳು ಜನರಿಗೆ ಬರುವಾಗ ಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಮತ್ತೆ ಪೂಜಾ ವಿಧಿವಿಧಾನಗಳು ಅದೇ ಪದ್ಧತಿಯಲ್ಲಿ ಬೇರೆ ಬೇರೆ ಸ್ವರೂಪದಲ್ಲಿ ಆರಾಧನೆ ಆಗ್ತಾ ಆಗ್ತಾ ಬಂದಿದೆ. ಇವತ್ತು ಒಳಗಡೆ ಗದ್ದಿಗೆಯಲ್ಲಿ ಕಲಶ ಇಟ್ಟು ಆ ಕಲಶದಲ್ಲಿ ದೇವರನ್ನು ಕಂಡು ಆನಂತರ ಅದಕ್ಕೆ ಪ್ರತಿಮೆಗಳನ್ನೆಲ್ಲ ಜೋಡಿಸಿ ದೇವರನ್ನು ಸ್ಥಾಪಿಸಿ ಪೂಜೆ ಅಂತ ಮಾಡುವಂತಹದ್ದು. ಹೊರಗಡೆಯಲ್ಲಿ ಉಚ್ಚಂಗಿ ಎನ್ನುವಂತಹ ಸಾನ್ನಿಧ್ಯಕ್ಕೆ ಒಂದು ಪೀಠ ಇಟ್ಟು, ಒಂದು 2 ಪಾದ ಇದೆ, ಪಾದದ ಮೇಲೆ ಪೀಠ ಇಟ್ಟು ಅದರಲ್ಲಿ ಮುಖ ಇಟ್ಟು ಆ ಉಚ್ಚಂಗಿ ಎನ್ನುವ ಸನ್ನಿಧಾನದ ಆರಾಧನೆಯನ್ನು ದೊಡ್ಡ ಕತ್ತಿ ಇಟ್ಟು ಇವತ್ತು ಆರಾಧನೆ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೇವೆ. ಇದರಲ್ಲಿ ವಿಶಿಷ್ಟವಾಗಿ ಅನಾದಿಯಿಂದಲೂ ಕೂಡ ಬಂದಂತಹ ಪೂಜಾ ಪದ್ಧತಿಗಳು ಇಲ್ಲಿಯದ್ದೇ ಅಂತ ಪ್ರತ್ಯೇಕ ಇದೆ. ಆ ಪದ್ಧತಿಯ ಪ್ರಕಾರವಾಗಿ ಇವತ್ತು ಕೂಡ ಆ ನಿಟ್ಟಿನಲ್ಲಿ ಲಲಿತಾರ್ಚನೆ ಮೊದಲಾಗಿರತಕ್ಕಂತಹ ಆರಾಧನಾದಿಗಳು, ಗದ್ದಿಗೆ ಪೂಜೆ, ಲಲಿತಾರ್ಚನೆ, ಹೂವಿನ ಪೂಜೆ ಮೊದಲಾದ ಎಲ್ಲ ಕುಂಕುಮಾರ್ಚನೆ, ಇದೆಲ್ಲ ಆರಾಧನಾದಿಗಳು ಇವತ್ತು ಅದೇ ಪ್ರಕಾರವಾಗಿ ಆಗ್ತಾ ಉಂಟು. ಜೀರ್ಣೋದ್ಧಾರದ ರೂಪುರೇಷೆಯನ್ನು ತಿಳಿಸ್ಕೊಡೋದಾದ್ರೆ ಈ ಜೀರ್ಣೋದ್ಧಾರ ಎನ್ನುವ ಶಬ್ದಕ್ಕೆ ಅರ್ಥವೇ ಜೀರ್ಣವಾದದ್ದನ್ನು ಉದ್ಧಾರ ಮಾಡುದು. ತುಂಬಾ ಜನ ಈ ಶಬ್ದವನ್ನು ತಪ್ಪಾಗಿ ಬಳಸುವಂತಹದ್ದಿದೆ. ಅಜೀರ್ಣ ಆಗಿದೆ ಅಂತ ಹೇಳ್ತಾರೆ. ಅಜೀರ್ಣ ಆದದ್ದನ್ನು ಉದ್ಧಾರ ಮಾಡ್ಲಿಕ್ಕಿಲ್ಲ. ಅಜೀರ್ಣ ಆಗಿದೆ ಅಂತ ಕೇಳಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಉಂಟು ಅಂತ ಅರ್ಥ. ಜೀರ್ಣ ಆಗಿದೆ ಅಂತ ಕೇಳಿದ್ರೆ ಅದು ಎಲ್ಲ ನಾಶ ಆಗಿದೆ ಅಂತ ಅರ್ಥ. ಜೀರ್ಣವಾದದ್ದನ್ನು ಉದ್ಧಾರ ಮಾಡುವಂತಹ ಸ್ಥಿತಿಗೆ ಜೀರ್ಣೋದ್ಧಾರ ಅಂತ ಹೆಸರು. ಹಾಗಾದರೆ ನಾವು ಇಲ್ಲಿ ಜೀರ್ಣೋದ್ಧಾರಾದಿ ಪ್ರಕ್ರಿಯೆಗಳನ್ನು ಮಾಡಿದ ಸ್ವರೂಪ ಹೇಗೆ ಅಂತ ಕೇಳಿದ್ರೆ, ಮೊದಲಾಗಿ ನಾವು ಒಂದು ಸಪ್ತಶುದ್ಧಿ ಅಂತ ಮಾಡಿದ್ದೇವೆ. ಈ ಸಪ್ತಶುದ್ಧಿ ಅಂತ ಕೇಳಿದ್ರೆ ಭೂಮಿಯನ್ನು 7 ರೀತಿಯಲ್ಲಿ ನಾವು ಶುದ್ಧಿಪಡಿಸಲಿಕ್ಕಿದೆ. ನಾನು ಆವಾಗ ಒಂದು ಮಾತು ಹೇಳಿದೆ, ಶುಚಿಕಾಮಾಹಿ ದೇವ, ದೇವರಿಗೆ ಶುಚಿತ್ವ ಬೇಕು. ಭೌತಿಕವಾದಂತಹ ಶುಚಿತ್ವದ ಒಡನೆ ಆಂತರಿಕವಾಗಿರತಕ್ಕಂತಹ ಶುಚಿತ್ವವು ಕೂಡ ಬೇಕಾಗ್ತದೆ. ಭೂಮಿ ಶುದ್ಧವಾಗಿದ್ದಾಗ ಮಾತ್ರ ಭೂಮಿಯಲ್ಲಿ ನಾವು ಮಾಡುವಂತಹ ಕೆಲಸಗಳು, ನಮ್ಮ ವ್ಯಕ್ತಿತ್ವವು ಕೂಡ ಶುಚಿಯಾಗಿ ಇರ್ತದೆ. ಅದಕ್ಕೆ ಸಪ್ತಶುದ್ಧಿಗಳು ಅಂತ ಇದೆ. ಖನನ, ಹರಣ, ದಾಹ, ಪೂರಣ, ಗೋನಿವೇಶನ, ವಿಪ್ರೋಚ್ಚಿಷ್ಟ, ಪಂಚಗವ್ಯ ಅಂತ 7 ರೀತಿಯ ಶುದ್ಧಿಗಳು ಅಂತ ಇದೆ. ಪ್ರಾಯಶಃ ಇನ್ನು 2 ಶುದ್ಧಿ ನಮಗೆ ಬಾಕಿ ಉಂಟಾಗ್ಲಿಕ್ಕೆ, ಅದು ಇನ್ನಾಗಬೇಕು. ಖನನ ಅಂತ ಕೇಳಿದ್ರೆ 2 ಎತ್ತುಗಳನ್ನು ನಾವು ಗರ್ಭಗುಡಿಯ ಒಳಗಡೆ ತಕೊಂಡು ಹೋಗಿ ಅದಕ್ಕೆ ನೇಗಿಲು ಇದನ್ನೆಲ್ಲ ಮಾಡಿಸಿ ಬಂಗಾರವನ್ನು ಅದಕ್ಕೆ ಸಿಕ್ಕಿಸಿ 9 ಸುತ್ತು ನಾವು ಉಳಿದ್ದೇವೆ ಭೂಮಿಯನ್ನು ಒಳಗಡೆ, ಗರ್ಭಗುಡಿಯ ಒಳಗಡೆ. ಆನಂತರ ಖನನಂ ಹರಣಂ, ಆ ಉಳಿದ ಎಲ್ಲ ರೀತಿಯ ಮಣ್ಣನ್ನು ಕೂಡ ಹೊರಗಡೆ ಅಂತ ಹಾಕಿ ಖನನಂ ಹರಣಂ ದಾಹ. ಇಲ್ಲಿ 8 ದಿಕ್ಕಿನಲ್ಲೂ ಕೂಡ ಸುದರ್ಶನ ಮಂತ್ರದಿಂದ ಮತ್ತು ಅಘೋರ ಮಂತ್ರಾದಿಗಳಿಂದ ಹೋಮ ಮಾಡಿ ಇಡೀ ಸುತ್ತವೂ ಕೂಡ ನಾವು ಬೆಂಕಿಯಲ್ಲಿ ಭಸ್ಮ ಮಾಡಿದ್ದೇವೆ. ಇಡೀ ಮಾರಿಗುಡಿಯನ್ನು, ಗರ್ಭಗುಡಿಯನ್ನು ದುಷ್ಟ ಶಕ್ತಿಗಳು ನಾಶ ಆಗಬೇಕೆನ್ನುವ ಉದ್ದೇಶ ಇಟ್ಟುಕೊಂಡು ದಾಹ ಹೊತ್ತಿಸಿ ಬಿಟ್ಟಿದ್ದೇವೆ ಅಂತ ಅರ್ಥ. ಇನ್ನೊಂದು ದೊಡ್ಡ ಪ್ರಕ್ರಿಯೆ ಆಗಿದೆ. ಇದಾದ ನಂತರ 9 ಸಿದ್ಧ ಕ್ಷೇತ್ರಗಳ ಮಣ್ಣನ್ನು ನಾವಿಲ್ಲಿ ತಗೊಂಡು ಬಂದು ಹಾಕಿದ್ದೇವೆ. ಬದರಿಯ ಒಂದು ಬುಟ್ಟಿ ಮಣ್ಣಿದೆ, ಇನ್ನು ಹೃಷಿಕೇಶದ ಮಣ್ಣಿದೆ, ಮಧುರೆ ಮೀನಾಕ್ಷಿಯ ಕ್ಷೇತ್ರದ ಮಣ್ಣು, ಹೀಗೆ 9 ದಿಕ್ಕಿನ ಮಣ್ಣುಗಳನ್ನು ನಾವು ದೇವಸ್ಥಾನದ ಒಳಗಡೆ ಹಾಕಿ 9 ಧಾನ್ಯಗಳನ್ನು ಬಿತ್ತಿದ್ದೇವೆ. ಆ 9 ಧಾನ್ಯಗಳು ಮೊಳಕೆಯೊಡೆದು ಗಿಡವಾದ ನಂತರ 9 ಹಸುಗಳನ್ನು ಇಡೀ ಭೂಮಿಯಲ್ಲಿ ಬಿಟ್ಟು ಆ ಹಸುಗಳನ್ನು ಒಂದು ದಿವಸ ಇಡೀ ನಾವು 24 ಗಂಟೆ ಮೇಯ್ಲಿಕ್ಕೆ ಅಂತ ಬಿಟ್ಟಿದ್ದೇವೆ. ಹೀಗೆ 24 ಗಂಟೆ 9 ಹಸುಗಳು ಇಲ್ಲಿಯೇ ಒಳಗಡೆ ಇದ್ದುಕೊಂಡು ಎಲ್ಲ ರೀತಿಯ ಆ ಧಾನ್ಯದ ಉತ್ಪತ್ತಿಗಳನ್ನೆಲ್ಲ ತಿಂದು ಪುಷ್ಕಳವಾಗಿ ಮರು ದಿವಸ ವೇಣುವಾದನದ ಮುಖಾಂತರವಾಗಿ ಹಸುಗಳನ್ನು ತರಿಸಿ ಮತ್ತೆ ಪುನಃ ಅದೇ ರೀತಿಯ ಭಜನಾದಿಗಳನ್ನೆಲ್ಲ ಮಾಡಿಕೊಂಡು ಹಸುಗಳನ್ನು ನಾವು ಮತ್ತೆ ಪುನಃ ಅವರವರಿಗೆ ಅಂತ ಬಿಟ್ಟದ್ದುಂಟು. ಹೀಗೆ ಖನನ, ಹರಣ, ದಾಹ, ಪೂರಣ, ಗೋನಿವೇಶನ 5 ಶುದ್ಧಿಗಳಾಗಿದೆ. ಇನ್ನು ವಿಪ್ರೋಚ್ಚಿಷ್ಟ ಎನ್ನುವ ಶುದ್ಧಿ ಇದೆ. ಆ ನಂತರ ಪಂಚಗವ್ಯ ಅಂತ ಹಸುಗಳಿಗೆ ಸಂಬಂಧಪಟ್ಟಂತಹ 5 ವಸ್ತುಗಳನ್ನು ಮೇಳೈಸಿಕೊಂಡು ಮಾಡುವಂತಹ ಒಂದು ಶುದ್ಧಿ ಇದೆ. ಆ ಶುದ್ಧಿಯನ್ನು ನಾಡಿದ್ದಿನ ದಿವಸ ಮಾಡ್ಲಿಕ್ಕುಂಟು. ಇದರ ಮಧ್ಯ ಈ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಪೂರಕವಾಗಿ ನಾವು ಒಂದು ಸ್ವರ್ಣಗೌರಿ ಪೂಜೆ ಅಂತ ಮಾಡಿದ್ದೇವೆ. ಬಂಗಾರದ
ಭಾರ್ಗವ ಎನ್ನುವ ಒಬ್ಬ ಋಷಿ ಇದ್ದರು. ಬರಗಾಲ ಬಂದಾಗ ಭೂಮಿಗೆ ಬಂಗಾರದ ಮಳೆಯನ್ನು ಭರಿಸಬೇಕೆನ್ನುವ ಉದ್ದೇಶದಲ್ಲಿ ಲಕ್ಷ್ಮೀ ಹೃದಯ ಎನ್ನುವ ಮಂತ್ರವನ್ನು ಪಠಿಸಿ ಬಂಗಾರದ ಮಳೆಯನ್ನು ಭರಿಸಿದ್ದಾರೆ. ಇದು ಇತಿಹಾಸ ಉಂಟು. ಅಂತಹ ಮಂತ್ರವನ್ನು ಈ ಕ್ಷೇತ್ರದಲ್ಲಿ 108 ಬಾರಿ ಪಠಿಸಿದಾಗ ನಾವು ನಂಬಲಿಕ್ಕಿಲ್ಲ, ಆ ಒಂದೇ ದಿವಸ 5 kg ನಮಗೆ ಬಂಗಾರ ಆ ಒಂದೇ ದಿವಸ ಬಂದಿದೆ. ಬಂಗಾರದ ಮಳೆಯನ್ನೇ ಆ ದಿವಸ ನಮಗೆ ದೇವರು ಒದಗಿಸಿ ಕೊಟ್ಟಿದ್ದಾರೆ ಬಂಗಾರದ ಗದ್ದುಗೆಗಾಗಿ. ಅದೇ ನಿಟ್ಟಿನಲ್ಲಿ ನಾವು ಮೊನ್ನೆ ಒಂದು ಮಂಗಳ ಗೌರಿ ಅಂತ ಪೂಜೆ ಮಾಡಿ ನವದುರ್ಗಾ ಲೇಖನ ಯಜ್ಞವನ್ನು ಆರಂಭ ಮಾಡಿದ್ದೇವೆ. ನವದುರ್ಗಾ ಲೇಖನ ಯಜ್ಞ ಅಂತ ಕೇಳಿದ್ರೆ ಅಮ್ಮನ 9 ಹೆಸರುಗಳನ್ನು ನಾವು ಬರೀಬೇಕು ಅಂತ. ಪುಸ್ತಕದಲ್ಲಿ ಬರೆಯುವುದು ಯಾಕೆ ಅಂತ ಕೇಳಿದ್ರೆ ಅದು ನಮ್ಮ ಮಸ್ತಕದಲ್ಲಿ ಉಳಿಬೇಕು. ಮಸ್ತಕದಲ್ಲಿ ಉಳಿಬೇಕು ಯಾಕೆ ಅಂತ ಕೇಳಿದ್ರೆ ಅದು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಆ ನಿಟ್ಟಿನಲ್ಲಿ 9 ಹೆಸರುಗಳನ್ನು 9 ಬಾರಿ ಬರೀಬೇಕು, 9 ದಿವಸ ಬರೀಬೇಕು. ಅದಕ್ಕಾಗಿ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಇಷ್ಟು ಮಾತ್ರ ಅಲ್ಲ, ಈ ಒಂದು ಪ್ರಕ್ರಿಯೆಯಲ್ಲಿ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆ ಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಒಂದು ಪ್ರಾಣಾಯಾಮವನ್ನು ಕೂಡ ಅದರಲ್ಲಿ ನಾವು ಸೇರಿಸಿದ್ದೇವೆ. ಪ್ರತಿನಿತ್ಯ ಮೂಗಿದ್ದವರು ಪ್ರಾಣಾಯಾಮವನ್ನು ಮಾಡಬಹುದು ಅಂತ. ಪ್ರಾಣಾಯಾಮ ಯಾರದ್ದು ಆಸ್ತಿ ಅಲ್ಲ, ಅದು ಯಾರಿಗೋ ಒಬ್ಬರಿಗೆ ಸೇರಿದಂತಹ ಒಂದು ಸಾಧನವೂ ಅಲ್ಲ. ಮೂಗು ಇದೆ ಅಂತಾಗಿದ್ರೆ ಪ್ರಾಣಾಯಾಮ ಮಾಡುವುದಕ್ಕೆ ಏನು ಚಿಂತೆ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಣಾಯಾಮವನ್ನು ಮಾಡಬೇಕು ಎನ್ನುವ ಜಾಗೃತಿಯನ್ನು ಕಾಪು ಮಾರಿಯಮ್ಮನಿಂದ ಮೂಡಿಸಬೇಕು. ಯಾಕೆ ಅಂತ ಕೇಳಿದ್ರೆ ನಮ್ಮ ಬದುಕು ಅಮ್ಮ, ನಮ್ಮ ಉಸಿರು ಅಮ್ಮ, ನಾವು ತಗೊಳ್ಳುವ ಶ್ವಾಸ ಅಮ್ಮ. ಅಮ್ಮನೇ ನಮಗೆ ಬದುಕಾಗಿರುವುದರಿಂದ, ಅಮ್ಮನೇ ನಮಗೆ ಉಸಿರಾಗಿರುವುದರಿಂದ ಅಮ್ಮನ ಹೆಸರು ಹೇಳಿ ನಾವು ಉಸಿರಾಡಬೇಕು ಎನ್ನುವ ಉದ್ದೇಶದಲ್ಲಿ ನಾವು ಪ್ರಾಣಾಯಾಮ, ಧ್ಯಾನ ಮೊದಲಾಗಿರತಕ್ಕಂಥ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಒಂದು ನವದುರ್ಗಾ ಲೇಖನ ಅಂತ ಅಮ್ಮನ ಹೆಸರನ್ನು ಬರೆಯುವಂತ ಪ್ರಕ್ರಿಯೆಯನ್ನು ಮಾಡಿ ನವ ಚಂಡಿ ಯಾಗದ ಮುಖಾಂತರವಾಗಿ ಅದನ್ನು ಸಮಾಪ್ತಿ ಮಾಡಿ ನಮ್ಮ ಬ್ರಹ್ಮ ಕಲಶವನ್ನು ಆರಂಭ ಮಾಡುವಂತಹ ಸಂಕಲ್ಪದಲ್ಲಿ ಇದ್ದೇವೆ. ಧನ್ಯವಾದಗಳು ಜಿ. ಕೇಳಿದ್ರಲ್ವಾ ಈ ಕಾಪು ಅನ್ನುವಂತ ಹೆಸರು ಹೇಗೆ ಬಂತು, ಇದ್ರ ಹಿಂದಿರುವಂತಹ ಕಥೆ ಏನು, ಅದೇ ರೀತಿ ದೇವಿ ಮಾರಿಯಮ್ಮನ ಪೂಜೆ ಪ್ರತಿದಿನ ನಡೆಯುತ್ತಾ ಅಥವಾ ಕೇವಲ ಮಂಗಳವಾರಕ್ಕೆ ಮಾತ್ರ ಸೀಮಿತ ಇದೆಯಾ, ಅದೇ ರೀತಿ ಪೂಜಾ ವಿಧಿ ವಿಧಾನಗಳು ಯಾವ ರೀತಿ ಇರುತ್ತವೆ, ಗದ್ದುಗೆ ಪೂಜೆ, ಇವೆಲ್ಲವನ್ನ ಕೂಡ ಬಹಳ ವಿಸ್ತೃತವಾಗಿ ಇವರು ಹೇಳಿಕೊಟ್ಟಿದ್ದಾರೆ. ತಮಗೆ ಧನ್ಯವಾದ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.